ನಿಮ್ಮ ವೋಟನ್ನು ಕದೀತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಮೂಲಕ BJPಯವರು ವೋಟನ್ನು ಕದೀತಾ ಇದ್ದಾರೆ. ನೀವೇನಾದರೂ ಕೇಳಿದ್ರೆ ಕರೆಕ್ಟಾಗಿರುವಂಥ ಮಾಹಿತಿಯನ್ನು ಕೊಡುವಂಥದ್ದಿಲ್ಲ, ಕೊಡಲ್ಲ. 3,48,544 ಮತದಾರರನ್ನ ಕಿತ್ತಾಕಿದ್ದಾರೆ ಮೈಸೂರಲ್ಲಿ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ನಾನೀಗ ಹೇಳ್ತಿದ್ದೆ, ಕಿತ್ತಾಕಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಸೇರಿಸುವಂಥದ್ದಕ್ಕೆ ಅವಕಾಶ ಇದೆ ಅಂತ ಎಲೆಕ್ಷನ್ ಕಮಿಷನ್ ಅವನು ಹೇಳ್ತಾನೆ. ಯಾವ ಥರ ಅವಕಾಶ ಅಂತಂದರೆ ಅವನು ಕೇಳುವಂಥ ದಾಖಲೆಗಳ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದೆಲ್ಲ ಮಾನದಂಡ ಕೊಟ್ಟಿರುವಂಥದ್ದು ಅವರೇನು ಅದನ್ನೇ. ನಮ್ಮ ಅಪ್ಪನ ವೋಟರ್ಸ್ ID ಕಾರ್ಡ್ ತಗೊಂಬ ನಿಂತಾನೆ. ನಮ್ಮ ಅಪ್ಪ ವೋಟ್ ಹಾಕುವಾಗ ವೋಟರ್ಸ್ ID ಕಾರ್ಡ್ ಇರಲಿಲ್ಲ, ಮುಖಾನ್ ಓಡಿ ವೋಟ್ ಹಾಕ್ಸೋಂಥ ಕೆಲಸವನ್ನು ಮಾಡ್ತಿದ್ರು. ನಮ್ಮ ಅಪ್ಪ 86ರಲ್ಲೇ ಸತ್ತೋಗ್ಬಿಟ್ರು, 82ರಲ್ಲೇ ಸತ್ತೋಗ್ಬಿಟ್ರು. ಅದು ಹಿಂದೆ ವೋಟ್ ಹಾಕಿದ್ದು ಎಲ್ಲಿ ಅಂತ ನಾನು ಹುಡುಕಿಕೊಂಡು ಹೋಗ್ಬೇಕು. ಪಟ್ಟಿಯಲ್ಲಿ ಸಿಕ್ಕ್ಯಾತು, ಯಾರ ಹತ್ರ ಸಿಗುತ್ತೆ ಎಲೆಕ್ಷನ್ ಕಮಿಷನ್ ಅಂತ ಕೇಳಿದ್ರೆ ಕೊಡ್ತಾರಾ? ಇಲ್ಲ. ಆಯಿತು, ನಿಮ್ಮ ಅಪ್ಪನ ವೋಟರ್ಸ್ ID ಇಲ್ವಾ ಸ್ವಾಮಿ? ಇಲ್ಲ. ನೆಕ್ಸ್ಟ್ ಏನು ತರಬೇಕು? ನಿಮ್ಮ ಅಪ್ಪನೂ ನೀನು ನಿಮ್ಮ ಅಪ್ಪನ ಮಗ ಅನ್ನುವಂಥದ್ದು ಏನಾದ್ರು ಪ್ರೂಫ್ ಕೊಡಿ ಅಂತಾನೆ. ಆಯಿತು, ಅದು ಇಲ್ವಾ? ನನ್ನ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ. ನಾನು ಹುಟ್ಟಿದ ಹಳ್ಳಿನಲ್ಲಿ, ಬರ್ತ್ ಡೇಟ್ ನನಗೆ ಗೊತ್ತಿಲ್ಲ. ಹಳ್ಳಿನಲ್ಲಿ ನಮ್ಮ ತಂದೆ ತಾಯಿ ಇಲ್ಲಿಟ್ರೇಟು, ಯಾವ ಡೇಟಲ್ಲಿ ಹುಟ್ಟಿದ್ನ ಗೊತ್ತಿಲ್ಲ. ಸ್ಕೂಲಲ್ಲಿ ಮೇಷ್ಟ್ರು ಹೋದಾಗ ಸೇರಿಸುವಾಗ ಕೈ ಹಿಂಗೆ ಅನಿಸ್ಬಿಟ್ಟು 5 ವರ್ಷ ಅಂತ ತುಂಬಿದ ಮೇಲೆ ಒಂದು ಡೇಟ್ ಹಾಕ್ಕೊಂಡು ಬರ್ಕೊಂಡಿರೋದು 15/6 ಅಂತ. ಆ ಡೇಟ್ ಬರ್ತ್ ಸರ್ಟಿಫಿಕೇಟ್ ಕೊಡು ಅಂತ ಎಲ್ಲಿ ತಗೊಂಡ್ಬಿಟ್ಟು ಸರ್ಟಿಫಿಕೇಟ್ನ ಕೊಡೋಕ್ಕಾಗಲಿಲ್ಲ ಅಂದ್ರೆ ಅಷ್ಟೇ. ಯು ಆರ್ ಬೀಂಗ್ ಕೆಪ್ಟ್ ಪೆಂಡಿಂಗ್. ಓಕೆ. ಇನ್ನೊಂದು ಬಹಳ ಹಾಸ್ಯಾಸ್ಪದ ಅಂತೀರಾ, ಇಲ್ಲ ಬಹಳ ಕನ್ನಿಂಗಲ್ಲಿ ಯಾವ ಥರ ತಯಾರಿ ಮಾಡಿದ್ದಾರೆ SIR ಅನ್ನುವಂಥದ್ದಕ್ಕೆ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ನಂದು ಮ್ಯಾಪಿಂಗ್ ಆಗಲಿಲ್ಲ, ನನ್ನ ಮಕ್ಕಳದು ಆಗಲ್ಲ. ನನ್ನ ಮಕ್ಕಳು 1985 ನಂತರ ಹುಟ್ಟವ್ರೆ, ಅವ್ರದ್ದು ಆಗಲ್ಲ. ಯಾಕೆ? ನನ್ನ ಮ್ಯಾಪಿಂಗ್ ಆಗಿಲ್ಲ. ನಂದು ಮ್ಯಾಪಿಂಗ್ ಆದರೆ ಅವ್ರದ್ದು ಮ್ಯಾಪಿಂಗ್ ಬೇಕಾಗಿಲ್ಲ. ನಮಗೆ ಇಬ್ಬರು ಮಕ್ಕಳವ್ರೆ, ನಂದು ಮ್ಯಾಪಿಂಗ್ ಆಯಿತು, ನನ್ನ ಮಕ್ಕಳದೊಂದು ಬೇಡ ಸರ್, ಆಟೋಮೆಟಿಕ್ಕಾಗಿ ಆಗುತ್ತೆ. ನಂದು ಮ್ಯಾಪಿಂಗ್ ಪೆಂಡಿಂಗ್ ಇಟ್ಟರೆ ನನ್ನ ಮಕ್ಕಳದು ಪೆಂಡಿಂಗ್ ಇಡ್ತಾರೆ. ಇದು ಅಗಲದೊರಡೆ. ನೆಕ್ಸ್ಟ್ 2028 ಚುನಾವಣೆಗೆ BJPಯವರು ತಯಾರಿ ಮಾಡ್ಕೊತಾವ್ರೆ. ಅದಕ್ಕೋಸ್ಕರ ಮಹಾನ್ ನಾಯಕರಾದಂಥ ವಿಶ್ವಗುರುಗಳಾದಂಥ ನರೇಂದ್ರ ಮೋದಿಯವರು HAL ಏರ್ಪೋರ್ಟ್ ಹತ್ರ ಬಂದು, ಹಳೆ HAL ಏರ್ಪೋರ್ಟ್ ಹತ್ರ ಬಂದು ಭಾಷಣ ಮಾಡಿ ಜಾಗ ಖಾಲಿ ಮಾಡಿದ್ರು, ಸೂಚನೆ ಕೊಡ್ತಾವ್ರೆ. ಇದು ದುರಂತದ ಸಂಗತಿ. ಅತಿ ಕಮ್ಮಿ ವೋಟರ್ಸ್ನ ಕಿತ್ತಾಕಿರುವ ಕಾನ್ಸ್ಟಿಟ್ಯೂನ್ಸಿ ಪಿರಿಯಾಪಟ್ಟಣ ಅಷ್ಟೇ. 7,751 ನಮ್ಮ ವಿಜಯ್ ಕುಮಾರ್ ಅವರು ಆ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದ್ರು. ಗೊತ್ತಿಲ್ಲ, ಅದು ನಾವು ಅವ್ರನ್ನೇ ಕೇಳಬೇಕು, ಅವರನ್ನೇ ಕೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಒಟ್ಟು ರಾಜ್ಯದಲ್ಲಿ 86 ಲಕ್ಷ ಮತದಾರರನ್ನು ತೆಗೆದವ್ರೆ. 85% ವೋಟಿಂಗ್ ಆದರೆ 15% ಟೋಟಲ್ ವೋಟರ್ಸ್ ಆರ್ ಕೆಪ್ ಪೆಂಡಿಂಗ್. 86 ಲಕ್ಷ ವೋಟರ್ಸ್ನ ನೀವು ತೆಗೆದ್ರೆ ನಾವು ಚುನಾವಣೆ ಮಾಡೋಕ್ಕಾಗುತ್ತಾ? ನಾನು ನನ್ನ ಕ್ಯೂರಿಯಾಸಿಟಿಗೆ ಸತೀಶ್ ಅವರೇ, ನಾನು ಒಂದಷ್ಟು ಅಸೆಸ್ ಮಾಡಿದ್ದೀನಿ, ಮಾಹಿತಿ ತಗೊಂಡಿದ್ದೀನಿ. ಉದಾಹರಣೆಗೆ ನಾನು ರಿಸರ್ಚ್ ಮಾಡಿದ್ದೀನಿ. ಯಾವುದು? ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ 59,749 60,000 ವೋಟರ್ಸ್ನ ಕಿತ್ತಾಕವ್ರಲ್ಲ, ಅದರಲ್ಲಿ ಯಾವ ರಿಲಿಜಿಯನ್ಸು ಎಷ್ಟೆಷ್ಟು ಅನ್ನುವಂಥದ್ದು ನಾನು ಸುಮ್ಮನೆ ಒಂದಷ್ಟು ಮಾಹಿತಿಯನ್ನು ತಗೊಂಡಿದ್ದೀನಿ. ರಫ್ ಆಗಿ ನಾನು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸುಮಾರು 43,000 ಮುಸ್ಲಿಮ್ಸ್ ಮತದಾರರನ್ನು ತೆಗೆದವರು. 60,000 ಪೈಕಿ 43,000 ಮುಸ್ಲಿಂ ಮತದಾರರನ್ನ ತೆಗೆದಿದ್ದಾರೆ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ. 43. ಮಿಕ್ಕಿದ್ದು ಹಿಂದೂಗಳು, ಇನ್ನೊಂದಷ್ಟು ಕ್ರಿಶ್ಚಿಯನ್ಸ್. 40 ಕಾನ್ಸ್ಟಿಟ್ಯೂನ್ಸಿನೇ ಎಗರೋದು ಅಂತ ಒಟ್ಟು ಸರ್ಕಟ್ರೆ 86 ಲಕ್ಷ ಅಂದ್ರೆ ಒಟ್ಟು 6 ಪ್ರಕಾರ 40 ಕಾನ್ಸ್ಟಿಟ್ಯೂನ್ಸಿ ಮೈನಸ್ 40 ಕಾನ್ಸ್ಟಿಟ್ಯೂನ್ಸಿನೇ ಮೈನಸ್ ಮೈನಸ್ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 57,000 ತೆಗಿದ್ರೆ ಸಾಕು, 20,000 30,000 40,000 ತೆಗೆದು ಸಾಕು. ಅಲ್ಲ, ನಾನು ಉದಾಹರಣೆ 2 ಲಕ್ಷ ಅಲ್ಲ, ಒಟ್ಟು ಹೇಳ್ತಾ ಕರ್ನಾಟಕ. ನಾನು ಹೇಳ್ತಾ ಇರುವಂಥದ್ದು ಸತೀಶ್ ಅವರೇ, ಒಂದು ಸಮುದಾಯ ಉದಾಹರಣೆಗೆ 43,000 ಮುಸ್ಲಿಂ ಮತದಾರನ NR ಕಾನ್ಸ್ಟಿಟ್ಯೂನ್ಸಿ ತೆಗೆದ್ರೆ ಏನಿದೆ? ತನ್ವೀರ್ ಸೇಠ್ ಅವ್ರು ನೆಕ್ಸ್ಟ್ ಎಲೆಕ್ಷನ್ ಹೆಂಗೆ ನಿಂತ್ಕೋತಾರೆ? ಅವರು ಉದ್ದೇಶ ಏನು? ಮುಸ್ಲಿಂ ಮತದಾರನ ತೆಗೆಯುವಂಥದಕ್ಕೆ ಎಲ್ಲ ಅವಕಾಶಗಳು ಜಾಸ್ತಿ ಇದಾವೆ ಅವ್ರ ಹತ್ರ. ಯಾಕೆಂದರೆ ಮೊಹಮ್ಮದ್ ಇಸ್ಮಾಯಿಲ್ ಅಂತ ಇರ್ತದೆ ಅಲ್ಲಿ 2002ರಲ್ಲಿ. ಆಮೇಲೆ ಈಗ ನೋಡಿದ್ರೆ ಇಸ್ಮಾಯಿಲ್ ಮೊಹಮ್ಮದ್ ಅಂತ ಇರ್ತದೆ. ಇಸ್ಮಾಯಿಲ್ ಮೊಹಮ್ಮದ್ ಬೇರೆ, ಮೊಹಮ್ಮದ್ ಇಸ್ಮಾಯಿಲ್ ಬೇರೆ ಅಂತಾನೆ. ಇಲ್ಲ ಬರೀ ಮೊಹಮ್ಮದ್ ಅಂತ ಇರ್ತದೆ, ಇಲ್ಲ ಮೊಹಮ್ಮದ್ ಖಾನ್ ಅಂತ ಇರ್ತದೆ. ಅವ್ರ ಅಪ್ಪನ ಹೆಸರು ತಪ್ಪಿರುತ್ತೆ. ಎಲೆಕ್ಷನ್ ಬರ್ಕೊಳ್ಳೋನು ಯಾರು? ಇವರು ಎಲೆಕ್ಷನ್ ಆಫೀಸರ್ಸ್ ತಾನೆ.
ನೀವು ಕೇಳ್ಬೋದು, ಎಲ್ಲ ನಿಮ್ಮ ಅಧಿಕಾರಿಗಳ ಅಧಿಕಾರಿಗಳಿಗೂ ಮಾನದಂಡ ಕೊಟ್ಟವನೇ. ಆ ಮಾನದಂಡದ ಪ್ರಕಾರ ಮೊಬೈಲ್ ತಗೊಂಬತ್ತಾನೆ. ಮೊಬೈಲ್ ತಗೊಂಡು ನಿಮ್ಮ ಹತ್ರ ಎಲ್ಲ ಪೂರ್ತಿ ನೋಡ್ತಾನೆ. ಸೆಟ್ ಆಗಲಿಲ್ಲ ಅಂದರೆ ಮ್ಯಾಪಿಂಗ್ ಆಗಲ್ಲ, ಅದು ಸಬ್ಮಿಟ್ ಅಂತ ಕೊಟ್ಟರೆ ಆಗಲ್ಲ ಅದು. ಅದನ್ನೇ ಅಲ್ಲಲ್ಲ, ನಾನು ಈಗ ಅವ್ರು ಮಾಡ್ತಾ ಇರುವಂಥದ್ದು ಎಲೆಕ್ಷನ್ ಮನೆಗೆ ಬರ್ತಾರಲ್ಲ SIR ಮಾಡೋಕ್ಕೆ, ಆಗ ಅದು ಮ್ಯಾಪಿಂಗ್ ಆಗಬೇಕು. 2 ಪಟ್ಟಿನೂ ತಗೊಂಬತ್ತಾನೆ ಅವನು. 2 ಪಟ್ಟಿ ರೆಕಾರ್ಡ್ ಇದಾಗಬೇಕು. ಅದು ಓಕೆ ಮಾಡಿದ್ರೆ ಮಾತ್ರ ಅದು ಸಬ್ಮಿಟ್ ಅಂತ ಕೊಟ್ಟರೆ ಅದು ಇದರಲ್ಲಿ ಮೊಬೈಲಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಇಲ್ಲಾಂದ್ರೆ ಅಕ್ಸೆಪ್ಟ್ ಆಗಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಅವನು ಯಾರೋ SIR ಕೆಲಸ ಮಾಡೋನು ಕಾಂಗ್ರೆಸ್ ಪಕ್ಷದ ಭಕ್ತನಾಗಿದ್ದರೂ ಕೂಡ ಅವ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ SIR ಅಲ್ಲಿ ಕೇಂದ್ರದಿಂದ ಡೈರೆಕ್ಷನ್ಸ್ ಬಂದಿರುತ್ತೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ಆಮೇಲೆ ನೀವು ಅಕಸ್ಮಾತ್ ನಾಳೆ ಹೋಗಿ DC ಯಾರನ್ನ ತಹಶೀಲ್ದಾರನ್ನ ನೋ ಇದರಿಂದ ಪೆಂಡಿಂಗ್ ಇದೆ, ಅಬ್ಜೆಕ್ಷನ್ ಕರೆದಿದ್ದೀವಿ ಅಂತ. ಅಬ್ಜೆಕ್ಷನ್ ನನಗೆ ಹೇಳಿದ್ನಲ್ಲ ಏನೇನು ಕೊಡಬೇಕು ಅನ್ನುವಂಥದ್ದು. ಅಬ್ಜೆಕ್ಷನ್ ಕೊಟ್ಟರು ಮಾತ್ರ ನನ್ನ ಹೆಸರು ಒಳಗಡೆ ಸೇರ್ಕೊಳ್ಳೋದು. ನಮ್ಮ ಅಪ್ಪಂದು ID ಕಾರ್ಡ್ ನಾನು ತಗೊಂಬರ್ಬೇಕು. ನಮ್ಮ ಅಪ್ಪನಿಗೆ ಪತ್ರ ಬರೀಬೇಕು, ನಾನು ಸತ್ತೋಗ ಮೇಲೆ ಅವನಿಗೆ ಗೊತ್ತಿಲ್ಲ ಎಲ್ಲಿ ಅಂತ. ಅಪ್ಪ ಎಲ್ಲಪ್ಪ ನೀನು ಓಟ್ ಹಾಕಿದ್ದೆ ಅಂತ ಕೇಳಬೇಕು. ಎಂಥ ದುರಂತದ ಸಂಗತಿ, ಎಂಥ ಮೋಸದಿಂದ ಈ ಚುನಾವಣೆ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಇದು ಒಂದು ಸ್ಪಷ್ಟ ಉದಾಹರಣೆ. ದೊಡ್ಡ ಮಟ್ಟದ ಮೋಸವನ್ನು ಮಾಡುವಂಥದ್ದಕ್ಕೆ ನೆಕ್ಸ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಎಲ್ಲಿ BJPಯವರಿಗೆ ಪ್ರೆಸೆನ್ಸ್ ಇಲ್ಲ ಅಲ್ಲಿ SIRನ ಜಾಸ್ತಿ ಮುಟ್ಟಕ್ಕೆ ಹೋಗಿಲ್ಲ. ಉದಾಹರಣೆ ಕೇರಳದಲ್ಲಿ BJP ಇಲ್ಲ, ಅಲ್ಲಿ ಕಿತ್ತಾಕಿರೋದು ಓಟು ಬರೀ 16 ಲಕ್ಷ. ತಮಿಳುನಾಡಲ್ಲಿ SIR ಪ್ರಕಾರ ಕಿತ್ತಾಕಿರೋ ವೋಟರ್ ಸಂಖ್ಯೆ ಬರೀ 21 ಲಕ್ಷ. ವೆಸ್ಟ್ ಬೆಂಗಾಲಲ್ಲಿ ಗತಾಯ ಹೊಡಿಲೇಬೇಕು, ಚುನಾವಣೆಯನ್ನು ಗೆಲ್ಲೇಬೇಕು ಅನ್ನುವಂಥ ಉದ್ದೇಶದಿಂದ 92 ಲಕ್ಷ ಮತದಾರನ ಕಿತ್ತಾಕಿದ್ರು. ಆ ಮಮತಾ ಬ್ಯಾನರ್ಜಿನೇ ಎಲ್ಲ ಮುಗಿದೋದ್ಮೇಲೆ ಹೋಗಿ ಸುಪ್ರೀಂ ಕೋರ್ಟಲ್ಲೂ ಆಯಮ್ಮನೆ ವಾದ ಮಂಡನೆ ಮಾಡಿದ್ರು, ಕೆಲಸ ತಲೆ ಕೆಡಿಸ್ಕೊಳ್ಳಿಲ್ಲ. ಸುಪ್ರೀಂ ಕೋರ್ಟು ಜಡ್ಜ್ಗಳದ್ದು ಟ್ರಿಬ್ಯುನಲ್ ಅಂತ ಅಪಾಯಿಂಟ್ ಮಾಡ್ತು. ಅಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಜಡ್ಜ್ಗಳು, ತಾಲೂಕು ಜಡ್ಜ್ಗಳೆಲ್ಲ ಹೋಗಿ ಕೂತು ಅವರ ಅಪ್ಲಿಕೇಶನ್ಸ್ನ ಕ್ಲಿಯರ್ ಮಾಡಿದ್ದು ಎಷ್ಟು ಗೊತ್ತಾ? 92 ಲಕ್ಷದ ಅಪ್ಲಿಕೇಶನ್ಸಲ್ಲಿ ಅವರು ಎಲೆಕ್ಷನ್ ಬರುವಂಥ ಸಂದರ್ಭಕ್ಕೆ ಕ್ಲಿಯರ್ ಮಾಡಿದ್ದು ಎಷ್ಟು ಗೊತ್ತೆ? ಅಪ್ಲಿಕೇಶನ್ಸ್ ಕ್ಲಿಯರ್ ಮಾಡಿದ್ದು ಬರೀ 457. 92 ಲಕ್ಷನ ಅವ್ರಿಗೆ ರೆಫರ್ ಮಾಡಿದ್ರು. ಇದು ನೀವು ಪರಿಶೀಲನೆ ಮಾಡಿ ಅವರಿಗೆ ವೋಟಿಂಗ್ ಅವಕಾಶ ಕೊಡಿ ಅಂತ. ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಯಾಕೆಂದರೆ ಜಡ್ಜ್ಗಳು ನೋಡೋದು ಗೊತ್ತಲ್ಲ, ಕೂತು ಆ ಕಡೆ ವಾದ ಈ ಕಡೆ ವಾದ, ಕೋರ್ಟ್ ಥರ ವಾದ ಮಂಡನೆ ಮಾಡ್ತಾರೆ. ಮಾಡಿ ಅವರು ಕನ್ವಿನ್ಸ್ ಆಗಿರುವಂಥ ಸಂಖ್ಯೆ ಬರೀ 452 ಮತದಾರನ ಮತ್ತೆ ಒಳಗಡೆ ಸೇರಿಸುವಂಥದ್ದಕ್ಕೆ ಅವಕಾಶ ಕೊಟ್ಟರು ಅಷ್ಟೇನೆ. ಇಲ್ಲೂ ಅದೇ ಕಥೆನೇ. 86 ಲಕ್ಷ ಮತದಾರನ ಏನು ತೆಗೆದಿದ್ದಾರೆ. ನಾಳೆ ಅವರು ನೀವು ಒಳಗಡೆ ಸೇರಿಸ್ಬೇಕು. ಕೊನೆಯವರೆಗೂ ಹೇಳ್ತಾರೆ ಅವರು, ಇಲ್ಲ ಪೆಂಡಿಂಗ್ ಇದೆ, ಅಬ್ಜೆಕ್ಷನ್ಸ್ ಕರೆದಿದ್ದೀವಿ. ಬರೋರು ಯಾರು? ತಲೆ ಕೆಡಿಸ್ಕೊಳ್ಳೋರು ಯಾರು? ಯಾರನ್ನ ಕಿತ್ತಾಕಿಯವರು ಅಂತ ಯಾರಿಗೆ ಗೊತ್ತು? ಈಗ ನಮ್ಮ ಶಿವಣ್ಣವನ್ನು ಕೆಡೋದು ಅವರಿಗೆ ಕಿತ್ತಾಕಿಯವರು ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ. 2 ತಿಂಗಳಾದ್ಮೇಲೆ ಗೊತ್ತಾಗ್ತದೆ. ಅಷ್ಟೊತ್ತಿಗೆಲ್ಲ ಮುಗ್ದೋಗಿರ್ತದೆ. ನಂದು ಇಲ್ಲ, ನಿಮ್ಮದು ಇಲ್ಲ, ಅಷ್ಟೇ. ಸುಮ್ಮನೆ ಹಾಳಾಗೋಗ್ಲಿ ಅಂತ ಸುಮ್ಮನೆ ಫೈಟ್ ಮಾಡೋರು ಯಾರು? ಕೋರ್ಟ್ಗೆ ಹೋಗಿ. ಇದು ವ್ಯವಸ್ಥಿತವಾದಂಥ ಪಿತೂರಿ.